ಬ್ರೇಕಿಂಗ್ ನ್ಯೂಸ್ ಅಹಮದಾಬಾದಿನಲ್ಲಿ ಇಂದು ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ತುಂಬಾ ಜೋರಾಗಿ ಮಳೆ ಬಂದು ತಂಪಾದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲ ಕಡೆನೂ ಜೋರಾಗಿ ಚಂದ ಮಳೆ ಅಂದರೆ ಇವತ್ತು ಅಹಮದಾಬಾದ್ ಬೆಳಗ್ಗೆಯಿಂದನೂ ಮಳೆ. ಹಿಂಗೆ ಮಳೆ ಬರ್ತಾ ಇದೆ ಅಂತಂದರೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ, ಅಷ್ಟು ಮಳೆ, ಸಕ್ಕತ್ತ ಮಳೆ ಹೊಡಿತಾ ಇದೆ. ಬೆಳಗ್ಗೆಯಿಂದನೂ ಮಳೆ. ಇವತ್ತಂತೂ ತುಂಬಾ ಖುಷಿ ಆಯಿತು ಈ ಮಳೆ ನೋಡಿ. ನಿಜವಾಗ್ಲೂ ಇವತ್ತು ಮಳೆಗಾಲ ಅಂತ ಇವತ್ತು ಒಂದು ಅನ್ನಿಸ್ತಾ ಇದೆ. ಆ ಫೀಲಿಂಗ್ ಬರ್ತಾ ಇದೆ ಮಳೆಗಾಲದ ಇಷ್ಟು ದಿವಸದಲ್ಲಿ. ಇಲ್ಲಿ ಮಳೆ ಅಷ್ಟೊಂದು ಜೋರಾಗಿ ಬರ್ತಾನೆ ಇರಲಿಲ್ಲ ಯಾವಾಗಲೂ. ನಾನು ಎಲ್ಲಿ ತೋರಿಸ್ಬೇಕು ಇದು ಗೊತ್ತಾಗ್ತಿಲ್ಲ, ಹಾಗಾಗಿ ಹಿಂಗೆ ಹಿಡ್ಕೊಂಡಿದ್ದೀನಿ. ಆದರೆ ತುಂಬ ಸ್ವಲ್ಪ ತಂಪಾಗಿದೆ ಇವತ್ತಿನ ದಿನ. ಪರವಾಗಿಲ್ಲ, ವೆದರು ಅಷ್ಟು ಸ್ವಲ್ಪ ಕೂಲ್ ಆಗ್ತಾ ಇದೆ ಅನಿಸ್ತಾ ಇದೆ. ಎಂಥ ಮಳೆ ಬರ್ತಾ ಇದೆ. ಮಳೆಗಾಲ ನೋಡ್ದೇ ಬೇಜಾರು ಬಂದಿತ್ತು ಫ್ರೆಂಡ್ಸ್. ಎಷ್ಟು ದಿನ ಆಗಿತ್ತು ಮಳೆ ವೇಟ್ ಮಾಡ್ತಾ. ಬರುತ್ತೆ ಹೋಗುತ್ತೆ ಆಗ್ತಿತ್ತು, ಒಂದು 10 ನಿಮಿಷ ಮಳೆ ಬರ್ತಿತ್ತು ಹೋಗಿಬಿಡ್ತಿತ್ತು. ಇವತ್ತಿನ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ. ಎಲ್ಲ ನೋಡಿದ್ರು ನೀರು ಇವತ್ತು. ಏನು ಗೊತ್ತಾ, ಇನ್ನೊಂದು ಪ್ರಾಬ್ಲಮ್ ಅಂದರೆ ಈ ಅಹಮದಾಬಾದಲ್ಲಿ ಎಷ್ಟೋ ಕಡೆ ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಆಯಿತು ಅಂದರೆ ಗಾಡಿ ಒಳಗೆಲ್ಲ ನೀರು ಹೋಗುವಷ್ಟು ರೋಡಲ್ಲಿ ನೀರು 2-3 ಫೀಟ್ ನೀರು ಗೊತ್ತಾ. ಏನು ಮಾಡೋಕ್ಕೂ ಆಗಲ್ಲ, ಅಷ್ಟು ನೀರು. ಗಾಡಿ ಬರೋದೇ ಕಷ್ಟ. 4 ವೀಲರ್ ಅಂತೂ, 2 ವೀಲರ್ ಅಂತೂ ಬಿಡಿ ಆಗಲ್ಲ, 4 ವೀಲರು ಬರೋಕ್ಕಾಗಲ್ಲ. ಇಲ್ಲಿ ಒಬ್ಬರದ್ದು, ನಮ್ಮ ಮನೆಯಲ್ಲಿ ಒಬ್ಬರ ಹತ್ರದ್ದು ಗಾಡಿ ಒಳಗೆ ನೀರು ಹೋಗಿ, ಕಾರ್ ಒಳಗೆ ಫುಲ್ಲು ನೀರು ಹೋಗಿತ್ತಂತೆ. ಅವ್ರು ಹೇಳ್ತಾಯಿದ್ರು ಸೀಟಿಗೆಲ್ಲ ಒದ್ದೆಯಾಗಿದೆ, ಸೀಟ್ ಒಳಗಡೆ ನೀರು ಹೋಗಿದೆ, ಅಷ್ಟು ನೀರು ಬರುತ್ತೆ. ಎಲ್ಲ ನೋಡಿ ಯಾವ ಥರ ಆಗಿದೆ. ಫುಲ್ಲು ಮೋಡ ಕವಿದ ವಾತಾವರಣ ಆಗಿದೆ. ಫುಲ್ಲು ಮಳೆ ಇವತ್ತು ಅಹಮದಾಬಾದಲ್ಲಿ. ಇಷ್ಟು ದಿವಸದಲ್ಲಿ ಫಸ್ಟ್ ಟೈಮ್ ಮಳೆ. ಅದರಲ್ಲೂ ಕಳೆದ ವರ್ಷ ಈ ಥರ 1-2 ಮಳೆ ಬಂದಿತ್ತು. ಮಳೆ ಬಂದರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಇವತ್ತು ಬಂತಲ್ಲ ನೋಡಿ, ಗುಡುಕ್ತಾ ಇದೆ. ಇವತ್ತು ಮಳೆ ಬಂದರೆ ಇನ್ನು ಕಂಟಿನ್ಯೂಸ್ ಆಗಿ ಇನ್ನೊಂದು ಇವತ್ತು ನಾಳೆ ಮಳೆ ಬಂದರೆ ಮತ್ತು 1 ವಾರ ಮಳೆ ಮಾಯ ಆಗಿಬಿಡುತ್ತೆ. ಸಖತ್ತಾಗಿ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ನಾವು ಮಳೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಕ್ಯಾಮ್ರಾಕ್ಕೆಲ್ಲ ಮಳೆ ಪಕ್ಕ ಖುಷಿ ಆಗ್ತಾಯಿದೆ. ನನಗಂತೂ ಮಳೆಯಲ್ಲಿ ಮಳೆಯಲ್ಲಿ ನೆನೆಯೋಣ ಅನಿಸುತ್ತೆ, ಅಷ್ಟು ಇಷ್ಟ ಗೊತ್ತಾ. ಅದರಲ್ಲಿ ಇಂಥ ಸೆಕೆ ಇರುವಾಗಂತೂ ಇನ್ನೂ ಮಳೆ ಇಷ್ಟ ಆಗುತ್ತೆ. ಜಾಸ್ತಿ ಹೊತ್ತಿಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಫುಲ್ಲು ಮಳೆ ಬರ್ತಾಯಿದೆ, ಮೈಯೆಲ್ಲ ಒದ್ದೆ ಆಗ್ತಾಯಿದೆ ನಂದು. ನಮ್ಮನೆ ಟೆರೇಸಿಂದ ನೀರು ಬೀಳ್ತಾ ಇದೆ. ಎಲ್ಲ ಕಡೆ ಮಳೆ ಬರ್ತಾ ಇದೆ ಅನಿಸುತ್ತೆ, ಅಂದ್ಕೊಂಡಿದ್ದೀನಿ. ಈಗ ಸ್ನೇಹಿತರೆ, ಇಂಥ ಮಳೆಯಲ್ಲಿ ನೆನಪಾಗೋದು ಏನು ಹೇಳಿ, ಟೀ ಪಕೋಡ. ಟೀ ಕುಡಿತಾ ಬಿಸಿ ಟೀ ಜೊತೆ ಪಕೋಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವತ್ತಂತೂ ನಾನು ಟೀ ಪಕೋಡ ಮಾಡೋದಂತೂ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವತ್ತಿನ ಮಳೆ ನೋಡಿದರೆ ಟೀ ಪಕೋಡ ಇಲ್ಲದೆ ಇವತ್ತಿನ ದಿನ ಆಗಲ್ಲ. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ವೆದರು. 6 ಗಂಟೆಗೆ ನಾನು ಟೀ ಪಕೋಡ ಮಾಡಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ. ನೀವು ಹೀಗೆಲ್ಲ ತಿಂದು ಟೀ ಕುಡಿದು ಎಂಜಾಯ್ ಮಾಡಿ. ಈ ಥರ ಮಳೆ ಬಂದಾಗ ಅದೊಂದು ಮೆಮೊರೇಬಲ್ ಮೂಮೆಂಟ್ ಆಗಿರುತ್ತೆ ಅಲ್ವ. ಎಷ್ಟು ಖುಷಿ. ಇಲ್ಲಿ ಅಷ್ಟು ಜೋರ ನಿಮಗೆ ಕಾಣಿಸ್ಲಿಕ್ಕಿಲ್ಲ. ನಮ್ಮ ಕಡೆ ಮಳೆ ನೋಡಿದ್ರೆ ಇದೇನೂ ಅಲ್ಲ, ಆದರೆ ಇಲ್ಲಿ ಅದೇ ಜಾಸ್ತಿ ಅನಿಸುತ್ತೆ. ಯಾಕೆಂತಂದರೆ ನಾವು ಊರಲ್ಲಿ ನಮ್ಮ ಕರ್ನಾಟಕದ, ಅದು ನಮ್ಮ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ಮಳೆ ನೋಡಿದರೆ ಅದರದ್ದು ಒಂದು 10% ಇಲ್ಲ ಅಂದ್ಕೋತೀನಿ. ತುಂಬ ಮಳೆ ಆಗ್ತಾಯಿದೆ ಅಂತ ಒಂದು ಖುಷಿ. ಇಷ್ಟು ಮಳೆ ಆಗ್ತಾಯಿದೆಯಲ್ಲ ಅಂತ ಕತ್ಲು ತುಂಬಿದೆ, ತುಂಬ ಖುಷಿ ಆಗ್ತಾಯಿದೆ. ಅಷ್ಟು ಜೋರಾಯಿತು ಮಳೆ ಇವತ್ತು. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಮನೆಯವರು ಡ್ಯೂಟಿನ ಬರೋಷ್ಟೊತ್ತಿಗೆ ರೋಡೆಲ್ಲ ತುಂಬ ಹೋಗಿರುತ್ತೆ. ಕಾರಾದರೂ ಹೆಂಗೆ ಕಾರ್ ಹೊಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆಯಲ್ಲ, ಒಂಥರ ಟೆನ್ಷನ್ ಆಗುತ್ತೆ. ರಾತ್ರಿ ಆದಾಗ ಹಿಂಗೆ ಮಳೆ ಬಂದರೆ ಹೇಗೆ ಬರ್ತಾರಪ್ಪ ಡ್ಯೂಟಿಗೆ ಹೋದವರು ಅಂತ ಅದು ಒಂದು ಭಯ. ಯಾಕೆಂತಂದರೆ ಇಲ್ಲಿ ಹಾಗೆ ಇರುತ್ತೆ ಗೊತ್ತಾ, ರೋಡೆಲ್ಲ ಮುಚ್ಚಿ ಗೊತ್ತಾಗಲ್ಲ ಎಲ್ಲಿ ಯಾವ ಥರ ಹೊಂಡ ತಗ್ಗುಗಳಿವೆ,
ಏನು ಗೊತ್ತಾಗಲ್ಲ, ಮತ್ತು ಎಲ್ಲ ಕಡೆ ನೀರು ತುಂಬಿ ಅದೇ ಟೆನ್ಷನ್ನು. ಇವತ್ತು ಕಾರು ಹೊಡೆಯೋದೇ ಕಷ್ಟ ಆಗಿರುತ್ತೆ ಅವರಿಗೆ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ನಾನು ಅಲ್ಲಿ ಹೋಗೇ ತೋರಿಸ್ತೀನಿ ಒಂದು ಸ್ವಲ್ಪ. ಅದ್ಭುತ ನನಗೆ ವರ್ಣಿಸೋಕ್ಕೆ ಒಂದು ಶಬ್ದ ಇಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ಮಳೆಯಲ್ಲಿ. ಯಾರಿಗೆ ಮಳೆ ಇಷ್ಟ ಆಗಲ್ಲ ಹೇಳಿ ಲೈಫಲ್ಲಿ? ನನಗಂತೂ ಮಳೆಗಾಲ ಒಂದು 6 ತಿಂಗಳ ಮಳೆಗಾಲ ಇದ್ರೂ ನಾನು ಇಷ್ಟಪಡ್ತೀನಿ. ಇಷ್ಟೇ ಒಂದು ಲೆವೆಲಲ್ಲಿ ಮಳೆ ಬರ್ತಾ ಇರಬೇಕು. ತುಂಬ ಚೆನ್ನಾಗಿದೆ. ನಮ್ಮ ಕಡೆ ಅಂತೂ ಎಲ್ಲ ಹೊಳೆ ನದಿಗಳು ತುಂಬಿ 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 ಹರಿತಾ ಇದೆ ಗೊತ್ತಾ.